ಸರ್ ನಮಸ್ಕಾರ ಸರ್, ನಮಸ್ಕಾರ ಸರ್, ನಮಸ್ಕಾರ. ಸಾರಿ, ಬಿಸಿ ಇದ್ರೆ ಮತ್ತೆ ಮಾಡ್ತೀನಿ. ಏನಿಲ್ಲ ಸರ್, ನೀವ್ ಹೇಳಿ ಸರ್. ನಮ್ಗೆ ನೀವು ಮಾತಾಡೋದೇ ಖುಷಿ ಸರ್. ದಯವಿಟ್ಟು ನೀವು ಹೇಳ್ಬಿಡಿ, ನೀವು ಮಾಡಿ ಸರ್. ಎಲ್ಲರೂ ಅವ್ರವ್ರ ತಾಯಿನ ನೆನ್ಸ್ಕೊತಾ ಇದ್ರು. ಹಾ ಸರ್. ಅದನ್ನ ಪಾಪ ನಿನ್ನ ತಾಯಿ ಪೋಸ್ಟ್ ನೋಡಿದೆ. ಓಹ್ ಸರಿ. ಎಮೋಷನಲ್ ಪರ್ಸನ್ ನೀನು, ನಿಂದು ಫೇಸ್ಬುಕ್ ಅಲ್ಲಿ. ಅಯ್ಯೋ ಥ್ಯಾಂಕ್ ನೀ ಯು ಸರ್, ಅಷ್ಟೇ ಥ್ಯಾಂಕ್ ಅಲ್ಲ, ಯು. ಪ್ರತಿಯೊಬ್ಬರು ತಾಯಿ ಬಗ್ಗೆ ಏರ್ ಬರ್ದಿದ್ದಾರೆ ಅನ್ನೋದು ಗಮನಿಸಿದೀಯ. ಅದ್ರ ಬಗ್ಗೆ ನೀನ್ ಹೇಳಿದ್ ನೋಡಿ ಸ್ವಲ್ಪ ಇನ್ನೂ ಎಮೋಷನಲ್ ಆಯ್ತು. ಇಲ್ಲ ಆದ್ರೆ ಸರ್, ನನಗೆ ಅನ್ಸಿದ್ ಏನಂದ್ರೆ ಸರ್, ನಿಮ್ಮ ಸಾಹಿತ್ಯನ ವಿಮರ್ಶೆ ಮಾಡೋ ಅಷ್ಟು ಶಕ್ತಿ ನನಗಿಲ್ಲ ಸರ್. ಬಟ್ ನನಗೆ ಅನ್ಸಿದ್ದು ಸರ್, ನಿಮ್ಮ ಸಾಲುಗಳನ್ನ ಕೇಳಿ ಅಥವಾ ಅದನ್ನ ಓದಿ ಆ ಹಾಡ್ನ ಕೇಳಿ ಫಸ್ಟ್ ನನಗೆ ಅದನ್ನ ಅನ್ಸಿದ್ದು ನೀವೇ ಹಾಡಿದೀರಾ ಅನ್ಕೊಂಡ್ಬಿಟ್ಟೆ ನಾನು. ಆ ವಾಯ್ಸ್ ತುಂಬಾ ನಿಮ್ಮ ಧ್ವನಿಗೆ ಹತ್ರವಾಗಿತ್ತು. ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಸರ್ ಗಾಯಕರು. ಮೊದಲನೇದಾಗಿ ಅವ್ರಿಗೆ ನನ್ನ ನಮಸ್ಕಾರಗಳು. ಹೌದು, ಅಂದ್ರೆ ಆ ಪದಗಳಿಗೆ ತುಂಬಾ ಜೀವ ತುಂಬಿದ್ದಾರೆ ಅವ್ರು. ನೀವು ಅಷ್ಟು ಹೌದು. ಅನುಭವಿಸಿ ರಾಘವೇಂದ್ರ ಹಾಡಿದ್ದಾರೆ. ಬಿಜಾಡಿ ಬಾರ್ನ್ ಸಿಂಗರ್, ಗಿಫ್ಟೆಡ್. ಅದೇ ಹೇಳ್ತಾರಲ್ಲ, ಆಗರ್ಭ ಗಾಯಕ. ತಾಯಿ ಹೊಟ್ಟೆಯಿಂದನೇ ಗಾಯಕ ಆತ. ಎಕ್ಸ್ಟ್ರಾರ್ಡಿನರಿ ಎಮೋಷನಲ್ ಪರ್ಸನ್. ತುಂಬಾ ಹಾ, ಒಳ್ಳೆ ಹುಡುಗ. ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಸರ್. ಆಮೇಲೆ ನಿಮ್ಮ ಪದಗಳು ಓದೋರ್ಗೆ ಹತ್ರ ಆಗುತ್ತೆ ಸರ್. ಆದ್ರೆ ಓದು ಬರಹ ಬರದೇ ಇರೋರಿಗೆ ಆ ವ್ಯಕ್ತಿನೇ ಬ್ರಿಡ್ಜ್ ಆಗಿರೋದು ಸರ್. ಅಕ್ಷರ ಹೌದು, ಜ್ಞಾನ ಇಲ್ಲದೆ ಇರೋರಿಗೆ ಅವರ ಧ್ವನಿ ಅವರು ತುಂಬಾ ಹಿಡಿಸ್ಬಿಟ್ಟಿದೆ ಒಂದು. ಅವರು ಗಾನ ಹಾ, ಯಜ್ಞ ಅಂತಾನೆ ಮಾಡಿದ್ರು. ಅಹೋರಾತ್ರ ಗಾನ ಯಜ್ಞ ಅಂತ ಅಬ್ಬಬ್ಬ. 123 ಹಾಡುಗಳನ್ನ ನಾನ್ ಸ್ಟಾಪ್ ಆಗಿ ಆಡ್ಬಿಟ್ರು ಸ್ಟುಡಿಯೋದಲ್ಲಿ, ಬುಕ್ ಮಾಡ್ಕೊಂಡು. ಒಂದು ಆಮೇಲೆ ಸಂಗೀತ ಸಂಯೋಜನೆ ಯಾರು ಸರ್, ಮ್ಯೂಸಿಕ್ ನಮ್ಮ ಇವರು ಸಮೀರ್ ರಾವ್ ಅಂತ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರು ಮತ್ತೆ ವಿನಯ್ ರಂಗದೋಳ್ ಅಂತ 3 ಜನ ಸೇರಿ ಮಾಡಿದ್ದು. ಸಮೀರ್ ತುಂಬಾ ರಾವ್ ಅಂತೂ ಚೆನ್ನಾಗಿದೆ ಸರ್, ತುಂಬಾ ನಮ್ಮ ಇಂಟರ್ನ್ಯಾಷನಲ್ ಫ್ಲೂಟ್ ಆರ್ಟಿಸ್ಟ್, ನಮ್ಮ ಕರ್ನಾಟಕದ ಮೈಸೂರು ಹುಡುಗ. ಆ ಹುಡುಗ ಫ್ಲೂಟ್ ನುಡಿಸಿದ್ರೆ ಸಾಕ್ಷಾತ್ ಕೃಷ್ಣ ನುಡಿಸ್ದಂಗೆ ಇರುತ್ತೆ. ರಂಗದೋಳ್ ಈ ಎಷ್ಟು ಪವರ್ಫುಲ್ ಅಂದ್ರೆ ಅವನ್ ಮ್ಯೂಸಿಕಲಿ ಫಿಟ್ ಇದ್ದಾನೆ, ರಾಗ ಸಂಯೋಜನೆ. ಮತ್ತೆ ರಾಘವೇಂದ್ರ ಬಿಜಾಡಿ, ಆ ಹುಡುಗ ಬಾರ್ನ್ ರಾಗ ಸಂಯೋಜಕ ಕೂಡ. ಯಾವುದೇ ಒಂದು ಗದ್ಯ ಕೂಡ ಅದರಲ್ಲಿ ಗದ್ಯ ರೂಪದಲ್ಲಿ ಬರ್ದಿರೋದನ್ನು ಪದ್ಯ ರೂಪದಲ್ಲಿ ಹಾಡ್ಬಿಟ್ಟಿದ್ದಾನೆ ಹುಡುಗ. ಅದ್ಭುತ ಅಂದ್ರೆ ಸರ್. ಎಂತ ಈ ತರ ಸ್ಟ್ರಾಂಗ್. ಫಾರ್ ಎಕ್ಸಾಂಪಲ್, ಈ ಗೊಂಬೆಯ ಜೊತೆಗೆ ಅಂತ ಒಂದು ಹಾಡು ಬರ್ದಿದ್ದೆ. ಓಕೆ, ಓಕೆ. ಆಗೊಂಬೆಲಿ ನೋಡ್ತಾ ನೋಡ್ತಾ ಸನ್ಸೆಟ್ ನ ಬರ್ದಿದ್ದು ವಾಟ್ಸ್ಆಪ್ ಅಲ್ಲಿ ಹಾಕಿದ್ರೆ ಆ ಸನ್ಸೆಟ್ ಮುಗಿಯೋದ್ರೊಳಗಡೆ ಹಾಡಿ ಕಳಿಸಿದ್ದ. ಅಪ್ಪ, ಅಪ್ಪ. ಅಷ್ಟು ಟ್ಯಾಲೆಂಟ್ ಇದ್ದಾನೆ. ಮತ್ತೆ ಆ ಹುಡುಗ ಇನ್ನೊಂದೇನಂದ್ರೆ, ಹಳ್ಳಿಯಲ್ಲಿ ಟೀಚರ್ ಆಗಿ ಓಹೋ. 4 ಜನ ಸ್ಟೂಡೆಂಟ್ಸ್ ಇರೋ ಸ್ಕೂಲಲ್ಲಿ ಹಾ, ಆ ಆ ಪತನದ ಅಂಚಿನಲ್ಲಿರೋ ಶಾಲೆನ ಇಂಪ್ರೂವ್ ಮಾಡಿಕೊಂಡು ಎಕ್ಸ್ಟ್ರಾಡಿನರಿ. ಅದೇ ನಮ್ ಕರ್ನಾಟಕದಲ್ಲಿ ಗಲ್ಲಿ ಗಲ್ಲಿಲೂ ಕಲಾವಿದರಿದ್ದಾರೆ, ಜ್ಯೋತಿಷ್ಯರಿದ್ದಾರೆ, ಸಂಗೀತ ಜ್ಞಾನಿಗಳಿದ್ದಾರೆ, ನೃತ್ಯ ಕಲಾವಿದರಿದ್ದಾರೆ. ಆದ್ರೆ ಅವ್ರಿಗೆಲ್ಲರಿಗೂ ಪದ್ಮವಿಭೂಷಣ ಕೊಡ್ಬೋದು, ಆದ್ರೆ ಯಾರಿಗೂ ಕಾಣಿಸ್ಕೊತಾ ಇಲ್ಲ, ಪ್ರಚಾರ ಸಿಗ್ಲಿಲ್ಲ ಆಕ್ಚುಲಿ. ವಿಚಾರಗಳು ಪ್ರಚಾರ ಆಗಿಲ್ಲ ಸರ್, ಅಷ್ಟೇ. ನನಗೆ ನಿಮ್ಮ ಸಾಹಿತ್ಯ ಸರ್, ನನಗೆ ನೀವು ನಂಬಲ್ಲ, ನಾನು ಕೇಳಿದ ತಕ್ಷಣ ಒಂಥರ ಎಮೋಷನಲ್ ಆಗಿ ನಿಮ್ಗೆ ಕಾಲ್ ಮಾಡಿದೆ ನಾನು. ನೀವು ಅವಾಗ ತೆಗಿಲಿಲ್ಲ, ಅದಕ್ಕೆ ವಾಯ್ಸ್ ನೋಟ್ ಹಾಕಿದೆ ಸರ್. ಫಸ್ಟ್ ಲೈನು ತಾವು ಬರ್ದಿರೋದು ನಾನು ಒಂದು 8 ಸತಿ ಕೇಳಿದೆ. ಆಲ್ರೆಡಿ ನನ್ನ ತಲೆನಲ್ಲಿ ಅದು ಕೂತ್ಕೊಂಡ್ಬಿಟ್ಟಿದೆ ಸಾಹಿತ್ಯ ಸರ್. ಹ್ಮ್ ನೀ ಹೊತ್ತು ಸಲಹಿ ಕೊಟ್ಟ ಮುತ್ತಿನ ಫಲವೋ. ವಾವ್ ಸರ್. ಪ್ರತಿ ಒಂದು ಪ್ರತಿ ಒಂದು, ನನಗೆ ನಿಮ್ ಟೈಮ್ ತಗೊಂತೀನಿ ಸರ್, ಬೇಜಾರಾಗ್ಬೇಡಿ. ಯಾಕೆಂದ್ರೆ ಒಂದು ಅಕ್ಷರ ನಿಮ್ದು ಕೆತ್ತಿದಿರ ಸರ್, ಬರ್ದಿಲ್ಲ ನೀವು. ಅದು ಈ ಸಾಮಾನ್ಯ ಜನಕ್ಕೆ ಅರ್ಥ ಆಗೋ ರೀತಿ, ನಾನು ಕವಿ, ನನ್ಗೆ ಕವಿತ್ವ ಬರುತ್ತೆ ಅನ್ನೋದಲ್ದೇನೆ, ಒಬ್ಬ ಶ್ರೀಸಾಮಾನ್ಯ ನನ್ನಂತವ್ರಿಗೆ ಅರ್ಧಂಬರ್ಧ ಜ್ಞಾನ ಇರುವಂತವ್ರಿಗೇನೆ ಇದು ಬರ್ದಿರೋದು. ಅಂದ್ರೆ ಎಷ್ಟು ರೀಕಲೆಕ್ಟ್ ಮಾಡಿಸ್ತೀರಾ ಅಂದ್ರೆ, ಚಂದಮಾಮನ ತೋರಿಸಿಟ್ಟು ತುತ್ತನ್ನು ತಿನ್ನಿಸೋದು, ಆ ಕಂಪ್ಯಾರಿಸನ್ ಎಲ್ಲ ಸರ್. ಇದನ್ನ ಓದೋ ಪ್ರತಿಯೊಬ್ಬರಿಗೂ ಅವರ ತಾಯಿ ತುಂಬಾ ಇದ್ ನೋಡ್ತಾರೆ. ಆಮೇಲೆ ನಿಜ ಅಲ್ವಾ ಸರ್, ನೀ ದೇಗುಲಗಳನ್ನ ಸುತ್ತಿ ಪಡೆದ ವರಗಳ ಫಲವು. ಎಷ್ಟ್ ಚೆನ್ನಾಗಿದೆ ಸರ್ ಇದೆಲ್ಲಾನು. ಅದೇ ಇದೆಲ್ಲ 50 ವರ್ಷ ತುಂಬದಾಗ ಬರ್ದಿದ್ದು. ಅಂದ್ರೆ ನಾವು 50 ವರ್ಷ ಬದುಕಿದೀವಿ ಈ ಭೂಮಿ ಮೇಲೆ ಅಂದ್ರೆ, ಆ ಲೈನ್ ಆ ಸರ್, ಅಮ್ಮ 50. ಒಳ್ಳೆ ಅನ್ನ ತಿನ್ನಿಸಿರ್ಲೇಬೇಕು, ಇಲ್ಲಾಂದ್ರೆ ನಾವು ಅಲ್ಲ, ಆ ಸತ್ತೋಗ್ಬಿಡ್ತಿದ್ವಿ. ಲೈನ್ ಸರ್ ನೀವು ಬರ್ತೀವಿ ಸರ್. 50 ಸಖತ್ ಬರ್ದಿರೋದು. 50 ಸುತ್ತು ಇಳೆಯೊಡನೆ ಸುತ್ತಿದೆ ನಮ್ಮ. ಏನ್ ಸರ್ ಪದ ಬಳಕೆ ಅದು. ಏನ್ ಸರ್ ಅದು. ಮಾತುಗಳು. ಸುತ್ತು ಸರ್, ನಮ್ಗೆ ಅಷ್ಟೆಲ್ಲ ಯೋಗ್ಯನೇ ಇಲ್ಲ ಸರ್. ಆಮೇಲೆ ನನಗ್ ತುಂಬಾ ಪರ್ಸನಲಿ ಒಂದು 3 ಲೈನ್ ತುಂಬಾ ಕಾಡ್ಬಿಡ್ತು ಸರ್. ಒಂದು ಇದು ಅಫ್ಕೋರ್ಸ್, ಈ ಇಳೆಯೊಳಗಡೆ ಸುತ್ತಿದೆ ನಮ್ಮ 50 ಸುತ್ತು. ಆಮೇಲೆ ಇದು ನೆನಪಿದೆಯಮ್ಮ ಆಸೆ ಕೊಂದು ನಗುವುದನ್ನು ಕಲಿಸಮ್ಮ. ಅದು ಕಲಿತೀಹ ನಮ್ಮ ಕಲಿತೀಹ ನಮ್ಮ. ಆಸೆಗಳನ್ನ ಕೊಂದು ನಗಬೇಕು ನಾವು. ಆಸೆಗಳನ್ನ ಪಡೆದು ನಗೋದು ಕಷ್ಟ. ನಾವು ಪಟ್ಟ ಆಸೆ ಎಲ್ಲ ಆಗೋದಿಲ್ಲ.
ಆದ್ರೆ ಆದ್ರೆ ಆಸೆ ಕೊಂದ್ರೆ ಮಾತ್ರ ನಗು ಬರುತ್ತೆ, ಆಸೆ ಈಡೇರಿದ್ರೆ ಬರಲ್ಲ. ಬುದ್ಧ ಅಷ್ಟು ಈಸಿ ಅಲ್ಲ. ಬುದ್ಧ ಬಂದ್ಬಿಟ್ಟು ಆಸೆ ದುಃಖಕ್ಕೆ ಮೂಲ ಅಂದ್ರು ಸರ್. ಅಹೋರಾತ್ರ ಅವರು ಆಸೆಯನ್ನ ಕೊಂದು ಬದುಕಿ ಏನಮ್ಮ, ಎಂತ ಲೈನ್ ಸರ್ ಇದು. ಅಯ್ಯೋ ಅಯ್ಯೋ, ನಾನು ಮೈಂಡ್ ಬ್ಲೋಯಿಂಗ್ ಸರ್. ಆಮೇಲೆ ಇದು ಕ್ಷಣ ಕ್ಷಣದಲ್ಲೂ ತೋರಿಸಿದ ಗುರು ತಾಯಿನ ನಾವೆಲ್ಲರೂ ಮಾತೃದೇವೋಭವ ಪಿತೃದೇವೋಭವ ಅಂತ ಹೇಳ್ತೀವಿ. ಅದನ್ನ ನೀವು ಸರಳವಾಗಿ ಪದದಲ್ಲಿ ತಂದಿದ್ದೀರಾ. ಅಂಡ್ ತುಂಬಾ ಕಣ್ಣಲ್ಲಿ ಕಾಡೋದು ಹುಟ್ಟು ಕೊಟ್ಟು ಸಾವು ತೋರಿ ಮಾಯವಾದಯ ಸರ್. ತಾಯಿನ ಕಳ್ಕೊಂಡಿರೋ ನನ್ನಂತ ನತದೃಷ್ಟಗಳಿಗೆ ಇದು ತುಂಬಾ ತುಂಬಾ ಕಾಡ್ಬಿಡ್ತು ಸರ್. ನಾನು ನಿಜವಾಗ್ಲು ನಾನು ಒಂದು 5 ನಿಮಿಷ ಡಿಸ್ಟರ್ಬ್ ಆದೆ ಆ ಲೈನ್ ಓದಿ, ಸತ್ಯವಾಗ್ಲು ಸರ್. ಸ್ವೇರ್ ಆನ್ ಮೈ ಮದರ್. ಅದು ಆ ಲೈನ್ ಇದೆಯಲ್ಲ, ಎಷ್ಟು ಸತ್ಯ ಅಲ್ವಾ. ನಮಗ್ ಹುಟ್ಟು ಕೊಟ್ಟು ಸಾವು ತೋರಿ ಮರೆಯಾದೆ, ನಿನ್ನ ಹಿಡಿಯಲಾಗುತ್ತಿಲ್ಲ ದಾರಿ ತೋರಯ್ಯ. ಏನ್ ಸರ್ ಇದು? ನಿಮ್ಗೆ ಶಾರದೆ ನಿಮ್ ಒಳಗಡೆ ಇದಾರೆ ಸರ್, ಅದಕ್ಕೊಂದು ದೊಡ್ಡ ದೊಡ್ಡ ನಮಸ್ಕಾರಗಳು ಸರ್ ನನ್ನ ಕಡೆಯಿಂದ ಸರ್. ನಿಜವಾಗ್ಲೂ ನನ್ನ ಹತ್ರ ಜ್ಯೋತಿಷ್ಯ ಕೇಳಕ್ಕೆ ಅವಾಗ 23 ವರ್ಷದ ಹುಡುಗನ ಹತ್ರ ತುಂಬಾ ಜನ ಬರೋರು, ಬೆಳಗಿನ ಸಂಜೆವರೆಗೂ ಕ್ಯೂ ಅಲ್ಲಿ ನಿಂತ್ಕೊಳ್ಳೋರು. ಅಮ್ಮನಿಗೂ ಕ್ಯೂರಿಯಾಸಿಟಿ ಆಗಿ ಒಂದ್ ದಿವಸ ಬೆಳಗ್ಗೆ ಗವಿ ಗಂಗಾಧರೇಶ್ವರನ್ ದರ್ಶನ ಮಾಡ್ಬಿಟ್ಟು ಹಸುಗ್ ಬಾಳೆಹಣ್ಣು ತಿನ್ಸಿ ಬರ್ಬೇಕಾಗಿತ್ತು. ಅಮ್ಮನು ಒಂದ್ ದಿವಸ ನನಗೂ ಅಪಾಯಿಂಟ್ಮೆಂಟ್ ಕೊಡು ಅಂದ್ರು. ಇಲ್ಲ ಇಲ್ಲ, ನನಗೆ ನಾಚಿಕೆ ಆಗತ್ತೆ, ನಿನ್ನ ಹತ್ರ ಏನ್ ಮಾತಾಡೋದು, ಹುಟ್ಟಿದಾಗ್ಲಿಂದ ನಿನ್ ಜೊತೆನೆ ಇದೀನಿ ಅಂದೆ. ಇಲ್ಲ ಬರ್ಲೇಬೇಕು, ನಾನು ಮಾತಾಡ್ಲೇಬೇಕು ಅಂದ್ರು. ಆಯ್ತು ಅಂತ ಅವರು ಅದೇ ಪ್ರೊಸೀಜರ್ ಮಾಡ್ಕೊಂಡ್ ಬಂದ್ರು. ಸಂಜೆ ಹೊತ್ತುವರೆಗೂ ಕಾದ್ರು. ಮತ್ತೆ ಒಳಗಡೆ ಕರೆದು ಮಾತಾಡಕ್ ಶುರು ಮಾಡಿದೆ. ನಂಗೇನು ಬೇಡ ಬಾಬು, ನನ್ನ ಸಾವಿನ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರು. ಅಂದ್ರೆ ಎಲ್ಲರಿಗಿಂತ ಮುಂಚೆ ನಾನು ಹೋಗ್ಬೇಕು ಅಂದ್ರು. ನಾನು ಹೇಳ್ದೆ, ನಾ ಸತ್ತಾಗ ನೀನ್ ಸಾಯ್ತೀಯ ಅಂತ. ಅದಕ್ಕೆ ಹಂಗೆಲ್ಲ ಮಾತಾಡ್ಬೇಡ ಅಂತ ಬಾಯಿ ಮುಚ್ಚಿದ್ರು. ಇಲ್ಲ, ನಾನು ಜೀವಂತ ಇರೋವರೆಗೂ ನೀನ್ ಇದ್ದೇ ಇರ್ತೀಯ, ನೀನ್ ಯಾವಾಗ ಮರಣಿಸ್ತೀಯೋ ಅದು ನನಗ್ ಗೊತ್ತಿಲ್ಲ, ಆದ್ರೆ ನಾನ್ ಬದುಕಿರೋವರೆಗೂ ನೀನ್ ನನ್ನ ಹೃದಯದಲ್ಲೇ ಇರ್ತೀಯ, ಹಾಗಾಗಿ ನೀನ್ ಸಾಯೋದು ನಾನ್ ಸತ್ತಾಗ್ಲೆ ಅಂತ ಹೇಳಿದೆ. ಇದು ಒಂದು ನೆನಪು. ಆಮೇಲೆ ಶಿ ವಾಸ್ ಅಕಂಪನಿಡ್ ವಿತ್ ಮೀ. ನಾನು ಯಾರ ಹತ್ರ ಹಣ ತಗೋತಿರ್ಲಿಲ್ಲ ರಘು, ಅಂದ್ರೆ ಯಾವತ್ತು ತಗೋ ಅಂತ ಹೇಳ್ತಿರ್ಲಿಲ್ಲ ಅಮ್ಮ, ಅದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋರು. ಆಮೇಲೆ ನಿಮ್ ತಾಯಿ ಲಕ್ಷಣ ಇದೆಯಲ್ಲ ಸರ್ ಮುಖದ್ದು, ಆ ತಾಯಿದು ಒಂದು ಫೋಟೋ ನಂಗೆ ಕಳಿಸ್ಕೊಡಿ ಸರ್. ನನಗೆಲ್ಲ ನನ್ನ ತಾಯಿಗೆ ಹತ್ರವಾದಂಗೆ ಕಾಣಿಸ್ತಿದ್ರು ಅವರು. ಆ ಮುಖ ಲಕ್ಷಣ ಎಮೋಷನ್ಸ್ ನೋಡಿದಾಗ್ಲೇ ಅನ್ಕೊಂಡೆ ನೀನ್ ತಾಯಿ ಮಗು ಅಂತ. ಯಾಕಂದ್ರೆ ಮನುಷ್ಯ ತಾಯಿ ಮಗು ಯಾವತ್ತು ಎಮೋಷನ್ಸ್ ಅಲ್ಲೇ ಬದುಕ್ತಾನೆ. ಅವನಿಗೆ ಹೃದಯ ಸಾಮ್ರಾಜ್ಯ ಆಗತ್ತೆ. ಬ್ರೈನ್ ಸಾಮ್ರಾಜ್ಯ ಆಗ್ಬೇಕು ಅಂದ್ರೆ ತಂದೆ ಮಗು ಆಗ್ಬೇಕು. ನೀನ್ ಪಾಪ ಜೀವನ ಪರ್ಯಂತ ಹೃದಯನೇ ನೀನು ಅಡ್ಮಿನಿಸ್ಟ್ರೇಟ್ ಮಾಡ್ಕೊಂಡೆ. ನೀನ್ ಸಕ್ಸಸ್ ಆಗ್ಬೇಕು ಅಂದ್ರೆ ಅದಕ್ಕೆ ನಾನು ಹೇಳಿದೆ, ನಿಮ್ ಧರ್ಮಪತ್ನಿನ ಬ್ರೈನ್ ಮಾಡ್ಕೋ, ಮನೆ ಮಕ್ಕಳನ್ನ ಬ್ರೈನ್ ಮಾಡ್ಕೋಪಿ. ನಿನ್ನ ಎಲ್ಲಾರು ಬ್ರೈನ್ ಮಾಡ್ಕೊಂಡೇ ಬಳಸ್ಕೊಂಡ್ಬಿಟ್ರು. ಬೇರೆ ಇಲ್ಲ. ಈಗ ನಿನಗೆ ಕಾಲ ಬಂದಿದೆ, ನೀನ್ ತುಂಬಾ ದೊಡ್ಡ ವ್ಯಕ್ತಿ ಆಗ್ತೀಯ ರಘು, ನೀನ್ ರಾಜ ಆಗ್ತೀಯ ನೀನು. ಮತ್ತೆ ಐಶ್ವರ್ಯದ ನಿನ್ ಫ್ರೆಂಡ್ಸ್ ಎಲ್ಲ ಮೊದ್ಲು ಮೆರೆದಿರ್ಬೋದು, ಇವಾಗ ನೀನ್ ಮೆರಿತೀಯಪ್ಪೆ. ಮೊದ್ಲು ಮೆರೆದವರೆಲ್ಲ ಇವತ್ತೇನಾಗಿದ್ದಾರೆ ನೋಡ್ತಾ ಇದೆಯಲ್ಲೋ. ಕರೆಕ್ಟ್ ಸರ್. ಎಲ್ಲರಿಗೂ ಒಂದು ಕಾಲ ಇರುತ್ತೆ. ನಿನ್ಗೇನು ಮಕ್ಕಳು ಬೆಳೆದಾಗ ನಿನ್ಗೆ ಐಶ್ವರ್ಯ ಬರುತ್ತೆ ನೋಡು, ಎಷ್ಟ್ ಚೆನ್ನಾಗಿರುತ್ತೆ. ಅದು ಸುಖ, ಇದು ನಿನ್ಗೆ ಒಳ್ಳೇದಾಗತ್ತಪ್ಪ. ಥ್ಯಾಂಕ್ ಯು ಸರ್. ನನಗೆ ಇನ್ನೊಂದು ಐಡಿಯಾ ಬಂತು ಸರ್, ದಯವಿಟ್ಟು ಬೇಜಾರಾಗ್ಬೇಡಿ. ಆ ಹಾಡು 4 ಸತಿ ಕೇಳಿದಾಗ ನನಗ್ ಅನ್ಸಿದ್ದೆ ಸರ್, ಅಂದ್ರೆ ನೀವ್ ಯಾವತ್ತಾರೋ ನಿಮ್ಮ ಮನಸ್ಸು ಮಾಡಿದ್ರೆ, ನೀವು ಒಪ್ಪಿಗೆ ಕೊಟ್ರೆ, ನನಗೆ ಅದೊಂದು ಅವಕಾಶ ಕೊಟ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಹಸು ಅಂದ್ರೆ ನಿಮ್ಗೆ ಎಷ್ಟು ಪ್ರೀತಿ ವ್ಯಾಮೋಹ ಗೋಮಾತೆ ಅಂದ್ರೆ ಅಂತ ನಾನು ಕೇಳ್ಪಟ್ಟೆ ಸರ್. ನಿಮ್ಮನ್ನ ಮತ್ತು ಆ ಗೋಮಾತೆನ ಬಳಸಿ ಆ ಸಾಂಗ್ ನ ಪಿಕ್ಚರೈಸ್ ಮಾಡಬೇಕು ಅಂತ ಆಸೆ ಸರ್ ನನಗೆ. ನೀವು ಯಾಕಂದ್ರೆ ತಾಯಿ, ನನಗೆ ಯಾರೋ ಮೊನ್ನೆ ಹೇಳಿದ್ರು ಸರ್, ಈ ನಿರ್ಮಾಪಕರು ಸೂರಪ್ಪ ಬಾಬು ಅಂತ ಇದಾರಲ್ಲ, ಅವ್ರು ಹೇಳಿದ್ರು ಹಸುಗೆ ಹೋಗಿ ನಮಸ್ಕರಿಸ್ಕೊಂಡ್ ಬಾ, ಅಥವಾ ಗೋಶಾಲೆಗಳಿಗೆ ಹೋಗಿ ನೀನು ಅದ್ರದ್ದು ದರ್ಶನ ತಗೊಂಡ್ ಬಾ, ಗೋಮಾತೆದು ಒಳ್ಳೇದಾಗತ್ತೆ ನಿನ್ಗೆ, ತಾಯಿ ರಕ್ಷಣೆ ಇರುತ್ತೆ. ತಾಯಿ ಇಲ್ಲ ನಿನ್ಗೆ, ಅದು ತಾಯಿ ತರ ಕಾಪಾಡತ್ತೆ ಅಂತ ಹೇಳಿದ್ರು. ಸೊ ನಾನ್ ತಮ್ಮ ಗೋಶಾಲೆ ಬಗ್ಗೆ ಇಲ್ಲೇ ಏರ್ಪೋರ್ಟ್ ಹಿಂದ್ಗಡೆ ಗೋಶಾಲೆ ಇದೆ, ಒಂದ್ಸತಿ ಕರ್ಸ್ಕೊಡಿ ಸರ್ ದಯವಿಟ್ಟು, ಅದನ್ನ ನೋಡ್ಬೇಕು ಅಂತ. ಆಮೇಲೆ ನನ್ಗೆ ಇದೊಂದು ಆಸೆ ಸರ್, ಆಯ್ತು ಸರ್, ನಿಮ್ ಹಾಡು ಕೇಳ್ಬಿಟ್ಟು ತಾಯಿನ, ನಾನು ನಿಮ್ಮ ತಾಯಿನ ಆ ಗೋಮಾತೆ ಒಳಗಡೆ ಪಿಕ್ಚರೈಸ್ ಮಾಡಿದ್ರೆ ಹೆಂಗಿರುತ್ತೆ ಅನ್ನಿಸ್ತು ಸರ್. ಅದೊಂದು ನಾನು ಐಡಿಯಾ ಒಂದು ಬರ್ಕೊಂಡು ಕಳಿಸ್ಕೊಡ್ತೀನಿ ಸರ್ ನಿಮ್ಗೆ. ನಿಮ್ಗೆ ಅದು ಓಕೆ ಅನ್ಸಿದ್ರೆ ನನಗೊಂದು ಐಡಿಯಾ ಕೊಡಿ, ಅದೊಂದು ಸಾಂಗ್ ಮಾಡ್ಬಿಟ್ಟು ನೀವು ಸಾಂಗ್ ಕೊಟ್ರೆ ಅದನ್ನ ನಾನು ಮಾಡಿ ನಿಮ್ಗೆ ಕೊಡ್ತೀನಿ. ನೀವು ಎಲ್ಲಾ ಕಡೆನೂ ಹಾಕಿ ಸರ್, ನೀವು ಒಪ್ಪಿಗೆ ಕೊಟ್ರೆ ನನ್ನ ಯೂಟ್ಯೂಬ್ ನಲ್ಲೂ ನಾನು ಆ ಸಾಂಗ್ ಹಾಕ್ತೀನಿ ಸರ್, ವಿಡಿಯೋ ಸಾಂಗ್.
ಈ ಕೆಲವರು ಜ್ಞಾನಿ ಬುದ್ಧಿಜೀವಿಗಳೆಲ್ಲ ಒಂದ್ಸಲ ನಮ್ಮ ಪುಟ್ಟಣ್ಣ ಚೆಟ್ಟಿ ಟೌನ್ ಹಾಲ್ ಎದುರುಗಡೆ ಕೂತ್ಕೊಂಡು ಗೋಮಾಂಸ ತಿಂದಿದ್ರು ಹಾ ಆ ಪ್ರದರ್ಶನ ಮಾಡೋದಕ್ಕೆ. ಹಾ ಆ ಜ್ಞಾನಪೀಠ ಪ್ರಶಸ್ತಿಗಳು ಅವಾಗ ಒಂದು ಹಾಡು ಬರೆದಿದೆ, ಅಜ್ಞಾನ ಪೀಠಿಗಳು ಕಲಿಸುವ ಪಾಠ ತಾಯ ಕಡೆದು ಉಣ್ಣುಣ್ಣಿರಿ ಊಟ ಅಂತ. ತಾಯಿನೂ ಗೋವುನ ಕಂಪೇರ್ ಮಾಡಿ ಬರೆದಿದ್ದೆ, ಅಬ್ಬಾ, ಅದನ್ನು ಹಾಕ್ತೀನಿ ನಿಮ್ಗೆ. ಅದನ್ನ ಅದು ಕಳಿಸ್ಕೊಡಿ ಸರ್, ನನಗೆಲ್ಲ ತಪ್ಪದು ಅವ್ರು ರೆಫರೆನ್ಸ್ ಮಾಡಿದ್ದು. ಬರ್ಬೋದು ಅದು. ಅದಕ್ಕೊಂದು ಅದು ಡಿಫ್ರೆನ್ಸ್ ಇದೆ. ಹಾಲು ಕೊಟ್ಟ ತಾಯಿ ಅದು. ಅವರು ತಮ್ಮ ಬುದ್ಧಿ ಪ್ರಖರತೆಯನ್ನ ತೋರಿಸ್ಕೊಳ್ಳಕ್ಕೆ ಮೊದಲನೇದಾಗಿ ಪ್ರಶಸ್ತಿಗಳೇ ಮಾರಾಟ ಆಗೋಗ್ತಾ ಇದೆ ಈ ಕಾಲದಲ್ಲಿ. ಹ್ಮ್. ಅಂತದ್ರಲ್ಲಿ ಅವರು ಅದರ ದುರ್ಬಳಕೆ ಅವ್ರ ಸಾವಿನಲ್ಲಿ ಕಾಣಿಸುತ್ತೆ. ಮತ್ತೆ ಅದರ ಒಳ್ಳೇದಲ್ಲ ಅದು. ಆ ರೀತಿ ಮಾಡಿದ್ರು. ಅದಕ್ಕೊಂದು ಹಾಡು ಬರೆದಿದ್ದೆ, ಅದರಲ್ಲಿ ತಾಯಿಗೆ ಕಂಪೇರ್ ಮಾಡಿದ್ದೀನಿ. ನನಗೆ ನಿಮ್ ಹಾಡು ಕೇಳಿದ ತಕ್ಷಣ ನನ್ ತಲೆಯಲ್ಲಿ ಬಂದಿದೆ ಸರ್, ಗೋಮಾತೆನ ನಿಮ್ಮ ಮಾತೆಯನ್ನ ನಿಮ್ಮ ಮೂಲಕ ನಾನು ನೋಡ್ಬೇಕು, ಅದನ್ನ ಒಂದು ವಿಡಿಯೋ ಮೂಲಕ ಅಂತ. ಅದು ಕಳಿಸ್ತೀನಿ ಇವಾಗ. ಕಳಿಸ್ಕೊಡಿ ಸರ್, ನಂಗೆ ತುಂಬಾ ಖುಷಿ ಆಯ್ತು ಸರ್. ಇದೊಂದು ಅವಕಾಶ ಮಾಡ್ಕೊಡಿ ಸರ್. ಇದೊಂದು ನಾನು ಒಂದ್ಸತಿ ಫಸ್ಟ್ ಬಂದು ಗೋಶಾಲೆನ ನೋಡಿ ಅದರ ಆಶೀರ್ವಾದ ಬಿಗಿನಿಂಗ್ ಇಂದ ನೋಡ್ತಾ ಇದೀನಿ. ನೀನು ಯಾವಾಗ್ಲೂ ನಾನ್ ಇನ್ನೊಬ್ಬರಿಗೆ ಏನ್ ಮಾಡ್ಬೇಕು ಅಂತ ನೋಡ್ತಾ ಇರ್ತೀವಿನ, ಅವರಿಂದ ನಾನೇನು ಪಡಿಬೇಕು ಅಂತ ನೋಡೋದೇ ಇಲ್ಲ. ಯಾಕೋ ಹಂಗೆ. ಅದಕ್ಕೆ ನೀನ್ ಎಲ್ಲಾರು ನಿನ್ನ ಇಷ್ಟಪಡ್ತಾರೆ. ನಾನ್ ಇವ್ರಿಗೆ ಹೆಂಗ್ ಉಪಕಾರ ಮಾಡ್ಲಿ ಅಂತಾನೆ ನೋಡ್ತಾ ಇರ್ತೀಯ ನೀನು. ಇನ್ನೊಬ್ಬರಿಂದ ನನಗೇನು ಉಪಕಾರ ಆಗ್ಬೇಕು ಅಂತ ಒಂದ್ ದಿವ್ಸನೂ ನೋಡ್ಲಿಲ್ಲ ನೀನು. ಇದೊಂದು ಗುಣ ನಿಂದು ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೀನಿ ರಘು. ಮತ್ತೆ ಎಮೋಷನಲ್ ಅಂದ್ರೆ ಒಂದೊಂದ್ಸಲ ಇಮಿಡಿಯೇಟ್ ಇನ್ಸ್ಟೆಂಟ್ ಡಿಸಿಷನ್ಸ್ ಬರ್ತೀಯ. ಆದ್ರೆ ಅದೊಂದು ನೀನು ಯೋಚನೆ ಮಾಡೋದಿಲ್ಲ. ನಿಮ್ಮ ಧರ್ಮಪತ್ನಿಗೆ ಆ ಗುಣ ಇದೆ. ಯೋಚನೆ ಮಾಡಿ ನಿರ್ಧಾರಕ್ಕೆ ಬರ್ತಾರ ಅಮ್ಮ. ನೀ ಯೋಚನೆ ಮಾಡದೆ ನಿರ್ಧಾರಕ್ಕೆ ಬರ್ತೀಯ ಅಷ್ಟೇ ವಿನಃ ನಿನ್ನಲ್ಲಿ ಯಾವ್ದು ಲೂಪೋಲ್ಸ್ ನಾನು ನೋಡ್ಲಿಲ್ಲ. ಅಷ್ಟ್ ಬಿಟ್ರೆ ಮಕ್ಕಳ ತರ, ಈ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳ ತರ ನಿರ್ಮಲವಾದ ಮನಸ್ಸು ನಿಂದು ಅಷ್ಟೇ. ಅದೇ ನೆಕ್ಸ್ಟ್ ಮೂಮೆಂಟ್ ಮತ್ತೆ ಮಾತಾಡ್ಬಿಡ್ತೀಯ. ಎಂತ ಶತ್ರು ಆಗ್ಲಿ ಬರ್ತ್ಡೇ ವಿಶ್ ಮಾಡ್ತೀಯ, ಎಂತ ಮೋಸಗಾರನ್ಗೂ ಹೋಗಿ ಬರ್ತ್ಡೇ ವಿಶ್ ಮಾಡ್ತೀಯ ನೀನು. ನಿನಗೆ ದ್ರೋಹ ಮಾಡಿದ್ರು ಅವ್ರಿಗೆ ಒಳ್ಳೇದ್ ಬಯಸ್ತೀಯ. ಯಾರೋ ನೀನು, ಯಾರಪ್ಪಿ ನೀನು? ನೀವೇ ಹೇಳ್ಬೇಕು ಸರ್, ನನಗ್ ಗೊತ್ತಿಲ್ಲ ನಾನು ಯಾರೋ ಅಂತ. ಖುಷಿ ಆಯ್ತು ಸರ್, ನಿಮ್ ಧ್ವನಿ ಕೇಳಿ ಖುಷಿ ಆಯ್ತು ಸರ್, ತುಂಬಾ ಖುಷಿ ಆಯ್ತು. ಅದನ್ನ ಶೂಟ್ ಮಾಡಕ್ ಬೇಕು ಸರ್, ಒಂದು ಅವಕಾಶ ಮಾಡ್ಕೊಡಿ ಸರ್. ಮತ್ತೆ ನೀನ್ ಜ್ಞಾನಿ ಕೂಡ ಹೌದು. ಯಾಕಂದ್ರೆ ಈ 50ನೇ ವರ್ಷ ಬರ್ದಿದ್ದು ಅನ್ನೋದಕ್ಕೆ ಆ ಸಾಲಲ್ಲಿ ಕಂಡಿಡಿದ್ಬಿಟ್ಟೆ. 50 ಸುತ್ತು ಎಳೆಯೊಡನೆ ಸುತ್ತಿದೆ ನಮ್ಮ, ಅಂದ್ರೆ ಭೂಮಿ ಒಂದ್ ಸುತ್ತಿಗೆ 1 ವರ್ಷ ತಗೊಳತ್ತೆ. 50 ಸುತ್ತಬಿಟ್ಟೆ ನಾನು ನಿನ್ನ ಆಶೀರ್ವಾದದಿಂದ. ಇಲ್ಲ ಅಂದ್ರೆ ಯಾವ್ದು 25ಕ್ಕೆ ಬಿದೋಗ್ಬಿಡ್ತಿದ್ದೆ ಅಂತ ಹಾಡು ಅರ್ಥ. ಗೊತ್ತಾಯ್ತು. ಆ ಇಳೆ ಅನ್ನೋ ಪದ ಬಳಕೆನೆ ಅಪರೂಪ ಸರ್, ತುಂಬಾ ಜನ ಬಳಸಲ್ಲ. ಅದನ್ನ ಬಳಸಿದ್ದಾರೆ, ಬಟ್ ತುಂಬಾ ಕಡಿಮೆ ಬಳಸಿರೋದು. ಆ ಪದ ಪ್ರಯೋಗಗಳಿದೆಯಲ್ಲ, ಅದು ತುಂಬಾ ತುಂಬಾ ಅದ್ಭುತವಾಗಿ ಒಬ್ಬ ಲೇಮ್ಯಾನ್ಗೆ ಅರ್ಥ ಆಗೋ ರೀತಿಲಿ ಇದೆ. ಫಿಲಾಸಫಿ ಇಲ್ಲ, ರಿಯಾಲಿಟಿ ಇದೆ ನಿಮ್ ಬರವಣಿಗೆ. ಅದ್ರಲ್ಲಿ ಜ್ಞಾನದ ಪ್ರಖರತೆ ಗೊತ್ತಾಗತ್ತೆ. ಆ ಕಾವ್ಯ ಬರೆಯೋದಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಶ್ರೇಷ್ಠತೆ. ಗೊತ್ತಾ ನಿಂಗೆ? ಇದ್ರಲ್ಲೂ ಕ್ಷೇಮವಾಗಿ ಅರ್ಧ ದೂರ ತಲುಪಿದೆ ನಮ್ಮ ಅರ್ಧ 50% ಆಗಿದೆ ಅಂತ ಇವಾಗ ಸಪೋಸ್ ಅದನ್ನ ಹೇಳ್ಬೇಕು ಅಂತಿದ್ದೆ ಅಲ್ಲ. ಇನ್ನ ಕ್ಷೇಮವಾಗಿ ಅರ್ಧ ದೂರ ತಲುಪಿದೆ ನಮ್ಮ. ಫಿಲಾಸಫಿ ಆಳ ಗೊತ್ತಾಗಿದ್ದೇನಂದ್ರೆ, ಆಸೆಕೊಂದು ನಗುವುದನ್ನು ಕಲಿತಿದೆ ನಮ್ಮ. ಅದು ನಿನ್ ಕ್ಯಾಚ್ ಆಗಿದೆ ಅಂದ್ರೆ ಅದು ನೀನು ಜೀವನದಲ್ಲಿ ಎಷ್ಟು ನೊಂದಿದ್ಯಾ ಅಂತ ಕೂಡ ಗೊತ್ತಾಗತ್ತೆ. ಅದು ತುಂಬಾ ಎಲ್ಲಾರ್ಗು ಬರಲ್ಲ, ಅದು ಅರ್ಥ ಆಗಲ್ಲ. ಏನಿದೆ ಆಸೆ ಕೊಲ್ಲೋದು ಅಂತಾರ ಅಂದ್ರೆ ಸರ್, ಅಂದ್ರೆ ಅವಮಾನಗಳು ಅಂದ್ರೆ ನಮ್ಮ ಹತ್ರನೇ ದುಡಿಸ್ಕೋತಾರೆ ಸರ್. ಅದನ್ನ ಕೃತಜ್ಞತೆನೇ ಇಲ್ದೇ ಇರೋಂಗ್ ಇದ್ಬಿಡ್ತಾರೆ ಕೆಲವರು. ಅದು ತುಂಬಾ ಹರ್ಟ್ ಆಗತ್ತೆ ಅವಾಗ. ಅದು ನನ್ಗಿಂತ ಹೆಚ್ಚಾಗಿ ನಾನು ಯಾವತ್ತು ಸರ್, ನನ್ನ ಹೆಂಡತಿ ತುಂಬಾ ಅದನ್ನ ಯೋಚನೆ ಮಾಡ್ತಾರೆ, ನಾನ್ ತೋರಿಸ್ಕೊಳಲ್ಲ. ಅವ್ರು ಹೇಳದ್ಮೇಲೆ ನನಗೆ ಯೋಚನೆ ಸ್ಟಾರ್ಟ್ ಆಗತ್ತೆ, ಹೌದಲ್ವಾ ಕರೆಕ್ಟ್ ಇವ್ರು ಹೇಳೋದು ಅಂತ. ಹಂಗೆ ಇತ್ತೀಚೆಗೆ ನೀನ್ ಹ್ಯಾಪಿ ಆಗಿದೆಯಾ ಯಾಕೆ ಹೇಳ್ರಗು? ಯಾಕೆಂದ್ರೆ ನೀನ್ ಮಾಡೋ ಇಂಟರ್ವ್ಯೂ ಮಾಡ್ತಿದ್ಯಲ್ಲ, ಅವ್ರೆಲ್ಲರ ಕಷ್ಟಗಳು ನೋಡ್ಬಿಟ್ಟು ನಾನೇ ಬಿಟ್ರು ಅನ್ಕೋತಾ ಇದೀಯ ನೀನು? ಖಂಡಿತ ಸರ್, ಇದೊಂದು ಹೇಳ್ಬಿಡ್ತೀನಿ ನಾನು ನಿಮ್ಗೆ. ನಾವು ಮೊದಲು ದೇವರ ಹತ್ರ ಬೇಡ್ಕೋಬೇಕಾದ್ರೆ ಸರ್, ಯಾಕೆ ನನಗೆ ಸಕ್ಸಸ್ ಕೊಡ್ಲಿಲ್ಲ, ಯಾಕೆ ನನಗೆ ಸಿನಿಮಾ ಕೊಡ್ತಿಲ್ಲ, ಯಾಕೆ ನನಗೆ ಅವಕಾಶಗಳಿಲ್ಲ ಅಂತ ನನ್ ಪ್ರಶ್ನೆ ಆಗ್ತಿತ್ತು. ಇವತ್ತು ಈ ಕಥೆಗಳನ್ನ ಕೇಳ್ಬಿಟ್ಟು ಬೇರೆಯವ್ರದ್ದು, ದೇವ್ರೆ ನೀನ್ ನನ್ಗೆ ಏನು ಕೊಡ್ಬೇಡಪ್ಪ, ಇವಾಗ ಕೊಟ್ಟಿರೋದನ್ನ ಉಳಿಸ್ಕೊಂಡು ಹೋಗೋ ಶಕ್ತಿ ಕೊಟ್ಬಿಡು, ಇಷ್ಟೇ ಕೇಳ್ಕೊತಾರ. ಊಟದ ಮೇಲೆ ಇಷ್ಟೇ ಕೇಳ್ಕೊತಾರ. ಅದನ್ನೆಲ್ಲ ಬಟ್ ನಿಂಗೆ ಒಂದೇನಂತೆ, ಪೆದ್ದ ಮಕ್ಳು ಹುಟ್ಲಿಲ್ಲ, ನಿನಗಿಂತ ಎಕ್ಸ್ಟ್ರಾಡಿನರಿ ಮಕ್ಳು ಹುಟ್ಟುಬಿಟ್ರು. ಅವ್ರಿಗೆ ಎಲ್ಲ ಹಾಕಿದ್ರು ಬದುಕೋತಾರೆ. ಆಕ್ಚುಲಿ ಅವ್ರನ್ನ ಮರುಭೂಮಿಯಲ್ಲಿ ಬಿಟ್ರು ಬದುಕೊಂಡ್ಬಿಡ್ತಾರೆ. ಇದಕ್ಕಿಂತ ದೊಡ್ಡ ಆಸ್ತಿ ಏನ್ ಬೇಕೋ? ನೀನ್ ಕೋಟಿಗಟ್ಟಲೆ ಇಟ್ಟು ಮಾರನೇ ದಿವಸ ಮಾರ್ಕೊಂಡ್ರೆ ಏನ್ ಮಾಡ್ತೀಯ ಮಕ್ಳು? ಕರೆಕ್ಟ್ ಅಲ್ವಾ? ಬುದ್ಧಿವಂತ ಮಕ್ಳು. ಮತ್ತೆ ಅವ್ರು ನಿನ್ನ ಹತ್ರ ಏನನ್ನೂ ಬಯಸಲ್ಲ, ಅಪ್ಪತನವನ್ನ ಬಯಸ್ತಾ ಇದಾರೆ ಅಷ್ಟೇ ಅವರು. ಅಷ್ಟೇ ಸರ್, ಅಷ್ಟೇ. ನಿನ್ನ ಅದೃಷ್ಟ ಇನ್ನೊಂದೇನಂದ್ರೆ, ದೇವರಿಗೆ ನೀನ್ ತುಂಬಾ ಇಷ್ಟ ಏನಂದ್ರೆ, ನೀನ್ ಒಳ್ಳೆ ತಾಯಿ, ಒಳ್ಳೆ ತಂದೆ, ಒಳ್ಳೆ ಮಡದಿ, ಒಳ್ಳೆ ಮಕ್ಕಳು.
ಇನ್ನೇನ್ ಬೇಕು ನಿಂಗೆ? ಅಷ್ಟೇ ಸಾಕು ಸರ್. ಅಷ್ಟೇ, ಇವಾಗ ನಿಮ್ಮಂತ ಆಶೀರ್ವಾದ ಮಾಡೋ ಗುರು ಹಿರಿಯರು ಸರ್, ಅಷ್ಟೇ ಅಷ್ಟೇ ಸರ್. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಖುಷಿ ಆಯ್ತು ಸರ್ ನನಗೆ ಈ ಒಂದು ಮಾತಾಡಕ್ಕೆ ಅವಕಾಶ ಪರ್ಮಿಷನ್ ಮಾಡ್ಕೊಟ್ಟಿದ್ದಕ್ಕೆ. ಕೊಟ್ರೆ ಈ ನಮ್ಮ ಡಿಸ್ಕಷನ್ FB ಹಾಕ್ಲಾ? ದಯವಿಟ್ಟು ಹಾಕಿ ಸರ್. ಅಯ್ಯೋ ನೀವೇನ್ ಸರ್ ಕೇಳೋದಲ್ಲ, ದಯವಿಟ್ಟು ಹಾಕಿ ಸರ್, ಪ್ಲೀಸ್ ಹಾಕಿ ಸರ್. ಥ್ಯಾಂಕ್ ಯು ಸರ್. ಸರ್ ನೀವು ಒಂದು ಪರ್ಮಿಷನ್ ಕೊಟ್ರೆ ಯಾವಾಗಾರು ಗೋಶಾಲೆಗೆ ಬಂದು ನೋಡ್ಕೊಂಡು. ಯಾವಾಗ ಬೇಕಾದ್ರೆ ಬಾಬು. ಓಕೆ, ಅದು ಅದೇ ನನ್ನ ಮಕ್ಕಳನ್ನ ಹೆಂಡತಿನೂ ಕರ್ಕೊಂಡ್ ಬರ್ತೀನಿ ಸರ್. ಯಾವಾಗಾರು ನೀವು ಕಳಿಸ್ಕೊಡಿ ಸರ್ ಅಡ್ರೆಸ್, ಬಂದು ಹೋಗ್ತೀನಿ ಸರ್. ನಿಮಗೆ ಮೆಸೇಜ್ ಮಾಡಿ ಬಂದು ಹೋಗ್ತೀನಿ. ಥ್ಯಾಂಕ್ ಯು ಸರ್, ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹೆತ್ತು ಹೊತ್ತು ಸಲಹಿ ಕೊಟ್ಟ ಮುತ್ತಿನ ಫಲವೋ, ಚಂದಮಾಮ ತೋರಿಸಿಟ್ಟ ತುತ್ತಿನ ಫಲವೋ, ನೀ ದೇಗುಲಗಳ ಸುತ್ತಿ ಪಡೆದ ವರಗಳ ಫಲವೋ, ಕ್ಷೇಮವಾಗಿ ಅರ್ಧ ದೂರ ತಲುಪಿದೆ ನಮ್ಮ 50 ಸುತ್ತು ಇಳೆಯೊಡನೆ ಸುತ್ತಿದೆ ನಮ್ಮ 50 ಸುತ್ತು ಇಳೆಯೊಡನೆ ಸುತ್ತಿದೆ ನಮ್ಮ. ನಿನ್ನೊಡನೆ ನಡೆದ ಕ್ಷಣಗಳೆಲ್ಲ ನೆನಪಿದೆಯಮ್ಮ, ಆಸೆ ಕೊಂದು ನಗುವುದನ್ನು ಕಲಿತಿಗೆ ನಮ್ಮ, ಪರರಿಗಾಗಿ ಬದುಕುವುದನ್ನು ಅರಿತಿಗೆ ನಮ್ಮ, ಪರರಿಗಾಗಿ ಬದುಕುವುದನ್ನು ಅರಿತಿಗೆ ನಮ್ಮ, ಪರರಿಗಾಗಿ ಬದುಕುವುದನ್ನು ಅರಿತಿಗೆ ನಮ್ಮ. ನೋವ ನುಂಗಿ ನೋವ ಕೊಡದೆ ನಡೆಯುತ್ತಲಿರುವೆ, ಕ್ಷಣ ಕ್ಷಣದಲ್ಲೂ ಪರಮ ಸುಖವ ತೋರಿದ ಗುರುವೇ. ನೋವ ನುಂಗಿ ನೋವ ಕೊಡದೆ ನಡೆಯುತ್ತಲಿರುವೆ, ಕ್ಷಣ ಕ್ಷಣದಲ್ಲೂ ಪರಮ ಸುಖವ ತೋರಿದ ಗುರುವೇ. ಮಕ್ಕಳಲ್ಲಿ ನಿತ್ಯ ನಿನ್ನ ಕಾಣುತ್ತಲಿರುವೆ, ಮಕ್ಕಳಲ್ಲಿ ನಿತ್ಯ ನಿನ್ನ ಕಾಣುತ್ತಲಿರುವೆ, ಧರಣಿ ಮಣ್ಣ ಕಣ ಕಣದಲು ನೀನೇ ಇರುವೆ, ಧರಣಿ ಮಣ್ಣ ಕಣ ಕಣದಲು ನೀನೇ ಇರುವೆ. ಹುಟ್ಟು ಕೊಟ್ಟು ಸಾವ ತೋರಿ ಮಾಯವಾದೆಯ, ನಿನ್ನ ಹಿಡಿಯಲಾಗುತ್ತಿಲ್ಲ ದಾರಿ ತೋರೆಯ. ಹುಟ್ಟು ಕೊಟ್ಟು ಸಾವ ತೋರಿ ಮಾಯವಾದೆಯ, ನಿನ್ನ ಹಿಡಿಯಲಾಗುತ್ತಿಲ್ಲ ದಾರಿ ತೋರೆಯ. ಹುಟ್ಟು ಕೊಟ್ಟು ಸಾವ ತೋರಿ ಮಾಯವಾದೆಯ, ನಿನ್ನ ಹಿಡಿಯಲಾಗುತ್ತಿಲ್ಲ ದಾರಿ ತೋರೆಯ, ನಿನ್ನ ಹಿಡಿಯಲಾಗುತ್ತಿಲ್ಲ ದಾರಿ ತೋರೆಯ. ಅಮ್ಮ 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 ಅಮ್ಮ